ನರ್ಮದೇ ಹರ್. ನಾವೀಗ ಚಿಪಾನೇರ್ ಎನ್ನುವ ಅತ್ಯಂತ ಪುಣ್ಯ ಭೂಮಿಗೆ ಬಂದೇವಿ. ಇದು ನರ್ಮದಾ ತಟಾಕದಲ್ಲಿರುವಂತಹ ಪುಣ್ಯಕ್ಷೇತ್ರ. ಇಲ್ಲಿ ಧುನಿವಾಲಿ ಬಾಬಾ ಅಂಥೇಳಿ ಅತ್ಯಂತ ಶ್ರೇಷ್ಠವಾದ ಒಬ್ಬ ಸಾಧಕರಾದರು. ಅವರು ಯಾವಾಗಲೂ ನಗ್ನಾವಸ್ಥೆಯೊಳಗೆ ಇರ್ತಿದ್ರು, ಅವ್ರು ಬಟ್ಟೆ ಹಾಕೋತಿದ್ದಿಲ್ಲ. ಅಂದ್ರೆ ಅವ್ರು ಅತೀತ ಅವಸ್ಥೆಗಳಿಗೆ ಹೋಗಿ ಮುಟ್ಟಿದ್ರು. ಅವ್ರು ಏನು ಮಾಡಿದ್ರು ಅಂತಂದ್ರೆ ಯಾವಾಗಲೂ ಅವ್ರು ಎದುರಿಗೆ ಕೆಂಡ ಹಾಕ್ಕೊಂಡು ಅದರ ಧ್ವನಿ ಮುಂದೆ ಕೂತಿರ್ತಿದ್ರು. ಅವ್ರದ್ದೊಂದೇನು ಸ್ವಭಾವ ಇತ್ತಂದ್ರೆ ಅವ್ರು ಏನು ತಂದು ಕೊಟ್ರೆ ಆ ಧ್ವನಿ ಒಳಗೆ ಹಾಕಿಬಿಡ್ತಿದ್ರು. ದುಡ್ಡು ಕೊಟ್ರ, ವಸ್ತು ಕೊಟ್ರ, ಅರಿವಿ ಕೊಟ್ರ ಎಲ್ಲ ಆ ಧ್ವನಿ ಒಳಗೆ ಹಾಕ್ತಿದ್ರು. ಅವರು ಯಾರಿಗೆ ಕಲ್ಯಾಣ ಮಾಡ್ತಾರ ಅವ್ರಿಗೆಲ್ಲ ಅದು ಸಿದ್ಧಿ ಆಗಿಬಿಡ್ತಿತ್ತು, ಎಲ್ಲರಿಗೂ ಅದು ಸಾಧಿಸ್ತಿತ್ತು. ಅವ್ರಿಗೆ ಒಂದು ಸತ ಏನು ಮಾಡಿದ್ರು, ಒಬ್ಬ ಹೆಣ್ಮಗಳು ಬಂದು ನನಗೆ ಸಂತಾನ ಆಗಿಲ್ಲ, ಕೃಪಾ ಮಾಡಿರಿ, ಭಾಳ ವರ್ಷ ಆಗ್ಯದ, ನಮ್ಗೆ ಬಂಜೆ ಅಂತೇಳಿ ನನಗೆಲ್ಲ ಅಂತ ನಂಗೆ ಭಾಳ ಮನಸ್ಸಿಗೆ ತಾಪ ಆಗ್ಯದ. ಆಕೆ ಅವ್ರು ಏನಂದ್ರೆ ಆತ್ನಿಂಗ್ ಅಂತೇಳಿ ಅವ್ರು ಆಶೀರ್ವಾದ ಮಾಡಿದ್ರು. ಆಕೆಗೆ ಸ್ವಲ್ಪ ದಿವಸೊಳಗೆ ಆಕೆ ಗರ್ಭವತಿ ಆದ್ಲು. ಮುಂದೆ ಆಕೆಗೆ ಒಂದು ಕೂಸು ಹುಡ್ತು. ಆಮೇಲೆ ಆಕೆ ಏನು ಮಾಡಿದ್ಲು, ಇವ್ರ ಆಶೀರ್ವಾದ ತಗೋಬೇಕಂತ ತಿಳ್ಕೊಂಡು ತಂದು ಆ ಬಾಬಾನ ಕೈ ಕೊಟ್ಟರು. ಅವರು ಆ ಮಗುನ ದುನಿಯೊಳಗೆ ಹಾಕಿಬಿಟ್ರು. ಆಮೇಲೆ ಆಕೆ ಅಂದ್ಲು, ಅರೇ ನಮ್ಮ ಭಾಳ ದಿವಸದ ಮೇಲೆ ಮಗು ಹುಟ್ಟಿತ್ತು, ನಿಮ್ಮ ಆಶೀರ್ವಾದದಿಂದ ಆಗಿತ್ತು ಅಂಥದನ್ನ ನಿಮ್ಮ ಕೆಂಡದೊಳಗೆ ಹಾಕಿಬಿಟ್ರಲ್ಲ ನೀವು ಅಂತೇಳಿ ಜೋರಿಗೆ ಹಳ್ಳಿಕತ್ಲು. ಆಮೇಲೆ ಅವ್ರಿಗೆ ಬೈಲಿಕತ್ಲು. ಅವ್ರಂದ್ರೆ ನನಗೆ ಯಾಕೆ ಬೈತೀನಿ, ನಾ ಏನು ಮಾಡೀನಿ, ನನ್ನ ಮಗು ಆ ದುನಿಯೊಳಗೆ ಹಾಕಿಬಿಟ್ರಲ್ಲ ನೀವು, ನಿನ್ನ ಮಗು ನಾ ಎಲ್ಲಿ ದುನಿಯೊಳಗೆ ಹಾಕಿನಲ್ಲಿ ಮರದ ಕೆಳಗೆ ಆಟ ಆಡ್ಲಿಕ್ಕತ್ತ ನೋಡಲ್ಲಿ ಅಂತ. ಅಲ್ಲಿ ನೋಡಿದ್ರೆ ಆ ಮರದ ಕೆಳಗೆ ಅದು ಮಗು ಆಟ ಆಡ್ತಿತ್ತು. ಅವರು ಭಾಳ ವಿಲಕ್ಷಣ ಸ್ಥಿತಿಯೊಳಗೆ ಅವರಿದ್ದರು. ಆಮೇಲೆ ಅವರು ಶಂಕರಾನಂದ್ರ ಅಂತೇಳಿ ಅವರು ಶಿಷ್ಯರು ಆಗಿ ಹೋದರು. ಅವರು ಎಷ್ಟು ತಪಸ್ವಿಗಳಂತಂದ್ರೆ ಇದೇ ಚಿಪಾನೇರೊಳಗೆ ಅವರು ತಪಸ್ಸಿ ಕೂತ್ರ ಅವ್ರ ತೊಡೆ ಮೇಲೆ ಬಂದು ಒಂದು ಹುಲಿ ಕುಡ್ತಿತ್ತು. ಅವ್ರು ಆ ಹುಲಿ ಮೈ ಮೇಲೆ ಕೈ ಆಡಿಸ್ಕೋತ ಅವರು ತಪಸ್ ಮಾಡ್ತಿದ್ರು. ಮುಂದೆ ಕಾಲಾನಂತರ ಆ ಹುಲಿ ಅವ್ರ ತೊಡೆ ಮೇಲೆ ಅದು ದೇಹ ಬಿಡುತ್ತೆ. ಈಗೂ ಅದ್ರ ಚರ್ಮ ಅಂತಕ್ಕಂಥದ್ದು ಈ ಪುಣ್ಯಭೂಮಿಯೊಳಗೆ ಅದ. ಮತ್ತು ಇವರೇನಿದ್ದಾರೆ ಮಾತಾಜಿ, ದುರ್ಗಾ ಮಾತಾಜಿ, ಇವರು ಒಳ್ಳೆ ಸಾಧಕರಿದ್ದಾರೆ. ಇಲ್ಲೇ ಇದ್ದು ಅವರು ಉತ್ತಮ ಹಾಡ್ತಾರೆ. ಮತ್ತು ಅವ್ರು ಎಷ್ಟು ಮಂತ್ರಮುಗ್ಧವಾಗಿ ಹಾಡ್ತಾರೆ ಅಂದ್ರೆ ಆ ಹಾಡಿನೊಳಗೆ ಅವರು ಲಯ ಆಗಿಬಿಡ್ತಾರೆ. ಅಂತಹ ಸಾಧಕರಿದ್ದಾರೆ. ಅಂದರೆ ಇದೇನು ನರ್ಮದಾ ನದಿ ತಟಾಕದ, ಇದು ಎಂತಹ ವ್ಯಕ್ತಿಯನ್ನು ಕೂಡ ಇಲ್ಲಿದ್ರೆ ಅವರು ತಪಸ್ಸು ಮಾಡ್ಲಿಕ್ಕೆ ಅದು ಹಸ್ತದ. ಅಂಥ ಶಕ್ತಿ ಆ ನರ್ಮದೆಗದ. ಇಲ್ಲಿ ಸಹಸ್ರಾವಧಿ ಹಿಂದೆ ಸಾಧಕರು ಆಗಿ ಹೋಗ್ಯಾರ. ಈಗೂ ಸಹಸ್ರಾವಧಿ ಸಾಧಕರು ಇದ್ದಾರ, ಮುಂದೂ ಆಗ್ತಾರ. ಅಂದ್ರೆ ಹೇಳೋದೇನಂದ್ರೆ ಈ ಪುಣ್ಯ ಭೂಮಿ ಅಂತ ಶಕ್ತಿ ಅದ. ಈ ಮಾತಾಜಿ ನೋಡ್ರಿ ಎಷ್ಟು ಅವ್ರ ನಿರ್ಲಿಪ್ತ ಭಾವದಿಂದ ಇಲ್ಲಿ ಬಂದವರಿಗೆ ಎಲ್ಲ ನರ್ಮದಾ ಪರಿಕ್ರಮಣ ಮಾಡೋರಿಗೆ ಪ್ರಸಾದ ಹಾಕ್ತಾರ. ಬಂದಂಥ ಎಲ್ಲ ಸಾಧು ಸಂತರಿಗೆ ಪ್ರಸಾದ ಕೊಡ್ತಾರ. ಅತ್ಯಂತ ಸಾಧನಾ ಮಾರ್ಗದೊಳಗಿದ್ದಾರೆ. ಮನುಷ್ಯ ಜೀವನ ಉದ್ಧಾರ ಆಗ್ಬೇಕಂದ್ರೆ ಇಂಥವ್ರದ್ದೆಲ್ಲ ದರ್ಶನದಿಂದ ನಾವು ಪುನೀತರಾಗ್ತೇವೆ. ಸಾಧನಾ ಮಾರ್ಗ ಅಂತಕ್ಕಂಥದ್ದು ಮನುಷ್ಯ ಜನ್ಮದೊಳಗೆ ಭಾಳ ಶ್ರೇಷ್ಠದ. ಅದನ್ನು ನಮಗೆ ನಮ್ಮ ವಿಠಲ್ ರಾಮದಾಸಿಯವರು ಕೊಟ್ಟಾರ. ನಿಜವಾಗ್ಲೂ ಅವ್ರು ನಾವು ಎಷ್ಟು ಸ್ಮರಣೆ ಮಾಡಿದ್ರು ಕಡಿಮೆನ ಅದ. ಅವ್ರು ಬರೀ ನಮ್ಮ ಭೇಟಿಯಾದಾಗ ಹೇಳ್ತಿದ್ರು, ನೀವು ಬರ್ರಿ, ಅಲ್ಲಿ ಬರ್ರಿ, ನೇಮಾವ್ರದ ಹಿಂಗದ, ನೀವು ಪರಿಕ್ರಮಣ ಮಾಡ್ರಿ ಅಂತೆಲ್ಲ ಹೇಳ್ತಿದ್ರು. ಅವರು ಸ್ವತಃ ಅವ್ರದ್ದೆಲ್ಲ ಕೆಲಸ ಬದಿಗೊತ್ತಿ ನಮ್ಮ ಸತಿ ಬಂದಾರ. ನಮಗೆಲ್ಲ ಪುಣ್ಯಕ್ಷೇತ್ರಗಳನ್ನು ತೋರಿಸ್ತಾರೆ. ಇಂತಿಂಥ ಸಂತರದೆಲ್ಲ ಭೇಟಿ ಮಾಡಿಸ್ಲಿಕ್ಕತ್ತಾರೆ ದಿನಾನು. ನಾವು ಎಷ್ಟು ಪುಣ್ಯವಂತರಿದ್ದೀವಪ್ಪ ಅಂತ ನಮಗೆ ಒಂದೊಂದ್ಸಲ ಯೋಚನೆ ಮಾಡೋದು ಅನ್ನಿಸ್ತದ. ಅಂತಹ ಪುಣ್ಯ ಇವತ್ತು ಇಲ್ಲಿ ಬರಲಾರ್ದವ್ರಿಗೂ ಇದು ಸಿಗಲಿ ಅನ್ನೋದಕ್ಕೆ ನಾವು ಈ ರೀತಿ ಸಣ್ಣ ಸಣ್ಣ ವಿಡಿಯೋ ಮಾಡಿ ಹಾಕ್ಲಿಕ್ಕತ್ತೀವಿ. ವಯಸ್ಸಾದರು ಅವರೆಲ್ಲ ನೋಡಲಿ, ಬರಲಾರ್ದಂಥ ಪರಿಸ್ಥಿತಿ ಒಳಗೆ ಇದ್ದವ್ರು ಎಲ್ಲರೂ ನೋಡಲಿ, ಇಂಥ ಮಾತಾಜಿ ದರ್ಶನ ಅವ್ರಿಗೂ ಎಲ್ಲ ಆಗಲಿ ಅಂಥೇಳಿ ಎಲ್ಲ ನರ್ಮದಾ ಕೃಪಾ ನಮ್ಮ ಮೇಲಿರಲಿ. ಭಗವಂತ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ ಅನಂತ ಧನ್ಯವಾದಗಳು. ನರ್ಮದೇ ಹರ, ನರ್ಮದೇ ಹರ.